ಏನು ಜನವರಿ 26ರಂದು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಒಂದು ಗನ್ ತೋರಿಸಿ ಕಂಚಗಾರ್ ಅಂತಕ್ಕಂಥ ಒಂದು ಆ ಕಂಚಗಾರ್ ಅವರ ಬಂಗಾರ ಅಂಗಡಿ ದರೋಡೆ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು 2 ವಿಶೇಷ ತಂಡ ಮಾಡಿ ಪ್ರಕರಣವನ್ನು ಬೇಯಿಸಿದ್ದಾರೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಏನು ಜನವರಿ 26ರಂದು ಏನು ಚಡಚನ್ನ ತಾಲೂಕಿನ ಒಂದು ಹಲಸಂಗಿ ಗ್ರಾಮದಲ್ಲಿ ನಡೆದಿತ್ತು. ಏನು 200 ಗ್ರಾಮ್ ಬಂಗಾರದ ಆಭರಣಗಳು, 1 kg ಬೆಳ್ಳಿ ಆಭರಣಗಳು ಸೇರಿದಂತೆ ಒಟ್ಟು 22 ಲಕ್ಷ ಮೌಲ್ಯದ ಎಲ್ಲ ಚಿನ್ನಾಭರಣಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಕೃತ್ಯಕ್ಕೆ ಬಳಸಿದಂತಹ ಒಂದು 2 ವೀಲರ್ ಸೇರಿದಂತೆ ಹೆಲ್ಮೆಟ್, ಮಾಸ್ಕ್ ಎಲ್ಲವೂ ಕೂಡ ವಶಪಡಿಸಿಕೊಂಡಿರುವಂಥ. ಏನು ಚಿನ್ನ ದರೋಡೆ ಮಾಡೋ ಸಂದರ್ಭದಲ್ಲಿ ಏನು ಗನ್ ತೋರಿಸಿ ಒಂದು ಕಳ್ಳತನ ಮಾಡಿರ್ತಾರೆ, ದರೋಡೆ ಮಾಡಿರ್ತಾರೆ. ಆ ಎಲ್ಲವನ್ನು ಕೂಡ ಈಗ ಪೊಲೀಸರು 3 ಗನ್ಗಳನ್ನು ಕೂಡ ವಶಪಡಿಸಿಕೊಂಡಿರ್ತಾರೆ. ಸುಮಾರು 26 ಜೀವಂತ ಗುಂಡುಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಆಗಿರೋದ್ರಿಂದ ಸಾಕಷ್ಟು ಕಂಟ್ರಿ ಪಿಸ್ತೂಲ್ಗಳು ಓಡಾಡ್ತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು 2 ಆರೋಪಿಗಳಿಂದ 4 ಗನ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಈಗ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸ್ವತಃ ಏನು ಚಿನ್ನ ಕಳೆದುಕೊಂಡಂತ ಒಂದು ಕಂಚಗಾರ್ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಫಸ್ಟಿಗೆ ಈಗ ಸಿಗುತ್ತೆ ಅಂತ ಅನ್ಸುತ್ತಾ? ಈಗ ಸಿಕ್ಕಿದೆ, ಏನ್ ಅನ್ಸುತ್ತೆ ಸರ್? ಸಿಗುತ್ತೆ ಅನ್ನೋಂಥ ಭರವಸೆ ಹೋಗಿತ್ತು ಸರ್. ಯಾಕಂದ್ರೆ ಫಾಸ್ಟ್ ಗಡಿಯಲ್ಲಿ ಹೋಗಿದ್ದಾರೆ, ಭಾಳ ನಮಗೆ ದುಃಖ ಆಗಿತ್ತು ಸರ್. ಈ ಪೊಲೀಸ್ ಇಲಾಖೆ ಸತತ ಪ್ರಯತ್ನ ಪಟ್ಟು 20 ದಿವಸ ಗಟ್ಟಲೆ ಪ್ರಯತ್ನ ಪಟ್ಟು ಹಿಡಿದಾರೆ ಸರ್. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನೀವು ಒಂದು ಬಂಗಾರ ಅಂಗಡಿ ಹಿಂಗೆ ದರೋಡೆ ಮಾಡ್ಕೊಂಡು ಹೋದಾಗ ಕಣ್ಣೀರ್ ಹಾಕಿದ್ರಿ. ಕಣ್ಣೀರ್ ಹಾಕಿದಾರೆ ಸರ್. ಸಿಗುದು ಭರವಸೆ ಎಲ್ಲರೂ ಕೇಳೋಣ, ಎಲ್ಲರ ಬಾಯಲ್ಲಿ ಇಲ್ಲ ಅಂತ ಹೇಳಗತ್ತಿದ್ರಿ. ಆದ್ರೆ ನಮಗೂ ಭರವಸೆ ಹೊರಟೋಗಿತ್ರಿ ಸರ್. ಏನ್ ಮಾಡ್ಬೇಕಿನ್ನ ಹಾಂಗೆ ಇದೇ ಸಾಲ ಮಾಡಿ ಎಲ್ಲ ಅಂಗಡಿ ಇಟ್ಟಿದ್ದೇವು. ಸಾಲ ಹೆಂಗ್ ಮುಟ್ಟಿಸ್ಬೇಕ ಚಿಂತೆ ಭಾಳ ಆಗಿತ್ರಿ ಸರ್ ನಮಗ. ಆದ್ರ ಪೊಲೀಸರ ಮ್ಯಾಗೂ ಮೊದಲು ನಂಬಿಕೆ ಇದ್ದಿತ್ತಲ್ರಿ. ಮೊನ್ನೆ 4 ದಿನದ ಹೆಚ್ಚಿಗೆ ಫೋನ್ ಮಾಡಿ ಸಿಕ್ಕಾದನ್ನ ಸುಳಿ ಕೊಟ್ರಿ ಸರ್ ನಮ್ಗ. ಅವಾಗ ಪೊಲೀಸರ ಮೇಲೆ ತುಂಬಾ ಹೆಮ್ಮೆ ಐತ್ರಿ ಸರ್. ಕಷ್ಟಪಟ್ಟು ಹುಡುಕಿದ್ರು ಸರ್ ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಹೃದಯ ಧನ್ಯವಾದ ಹೇಳಕ್ ಇಷ್ಟಪಡ್ತೀರಿ ಸರ್ ನಾವು. ಅವಾಗ ಕಳ್ಕೊಂಡಷ್ಟು ದುಃಖ ಈಗ ಹುಡುಕರು ಸಿಕ್ಕದ್ಮ್ಯಾಗ 2ರಷ್ಟು ದುಃಖ ಸಂತೋಷ ನಮ್ಗೆ ಆಗತ್ತಾರ ಸರ್. ಈಗ ಸಾಲ ಸೂಲ ಮಾಡಿ ಅಂಗಡಿ ಹಾಕಿದಾರೆ ಸರ್. ಅದು ಹ್ಯಾಂಗ್ ಮುಟ್ಟಿಸ್ಬೇಕು, ಎಲ್ಲ ಸಾಲ ಹ್ಯಾಂಗ್ ಮುಟ್ಟಿಸ್ಬೇಕು ಧೈರ್ಯನೇ ಹೋಗಿತ್ರಿ ಸರ್. ಆದ್ರೆ ಎಲ್ಲಾನು ರಿಕವರಿ ಮಾಡಿ ನಮ್ ಕೈ ಕೊಟ್ಟಾರ ಸರ್. ಆದ್ರ ಅವ್ರ ಬಗ್ಗೆ ಹೇಳ್ಕೊಕ್ ಹೆಮ್ಮೆ ಅಲ್ಲತ್ತಾರ ಸರ್. ಈಗ ಏನು ಅವತ್ತು ಪೊಲೀಸರು ಹೇಳೋ ಪ್ರಕಾರ ಅವತ್ತು ಕಳ್ಳರ ಒಂದು ಟಾರ್ಗೆಟ್ ಈ ಹಲಸಂಗಿ ಗ್ರಾಮದ ಚಿನ್ನದ ಅಂಗಡಿ ಆಗಿರ್ಲಿಲ್ಲ, ಬೇರೆನೇ ಆಗಿತ್ತು. ಸೋಲಾಪುರದ ಒಂದು ಗಡಿ ಭಾಗದಲ್ಲಿ ಒಂದು ದರೋಡೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ರು. ಅದು ಮಿಸ್ ಆಗಿರೋದ್ರಿಂದ ಏನು ಆ ಸೋಲಾಪುರ ಭಾಗದ ಚಿನ್ನದ ಅಂಗಡಿಗಳು ಸಾಕಷ್ಟು ರಶ್ ಆಗಿರೋದ್ರಿಂದ ಮಿಸ್ ಆಗಿ ಒಂದು ದಾರಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಹಲಸಂಗಿ ಗ್ರಾಮದ ಚಿನ್ನದ ಅಂಗಡಿ ದರೋಡೆ ಮಾಡ್ಕೊಂಡು ಹೋಗಿದ್ರು. ಈಗ ಪೊಲೀಸರು 2 ಖದೀಮರನ್ನು ಬಂಧಿಸಿ ಜೈಲಿಗೆ ಇಟ್ಟಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಏನು ಜನವರಿ 26ರಂದು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಒಂದು ಗನ್ ತೋರಿಸಿ ಕಂಚಗಾರ್ ಅಂತಕ್ಕಂಥ ಒಂದು ಕಂಚಗಾರ್ ಅವರ ಬಂಗಾರ ಅಂಗಡಿ ದರೋಡೆ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು 2 ವಿಶೇಷ ತಂಡ ಮಾಡಿ ಪ್ರಕರಣವನ್ನು ಬೇಯಿಸಿದ್ದಾರೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಏನು ಜನವರಿ 26ರಂದು ಏನು ಚಡಚನ್ನ ತಾಲೂಕಿನ ಒಂದು ಹಲಸಂಗಿ ಗ್ರಾಮದಲ್ಲಿ ನಡೆದಿತ್ತು. ಏನು 200 ಗ್ರಾಮ್ ಬಂಗಾರದ ಆಭರಣಗಳು, 1 kg ಬೆಳ್ಳಿ ಆಭರಣಗಳು ಸೇರಿದಂತೆ ಒಟ್ಟು 22 ಲಕ್ಷ ಮೌಲ್ಯದ ಎಲ್ಲ ಚಿನ್ನಾಭರಣಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಕೃತ್ಯಕ್ಕೆ ಬಳಸಿದಂತಹ ಒಂದು 2 ವೀಲರ್ ಸೇರಿದಂತೆ ಹೆಲ್ಮೆಟ್, ಮಾಸ್ಕ್ ಎಲ್ಲವೂ ಕೂಡ ವಶಪಡಿಸಿಕೊಂಡಿರುವಂಥ. ಏನು ಚಿನ್ನ ದರೋಡೆ ಮಾಡೋ ಸಂದರ್ಭದಲ್ಲಿ ಏನು ಗನ್ ತೋರಿಸಿ ಒಂದು ಕಳ್ಳತನ ಮಾಡಿರ್ತಾರೆ, ದರೋಡೆ ಮಾಡಿರ್ತಾರೆ. ಆ ಎಲ್ಲವನ್ನು ಕೂಡ ಈಗ ಪೊಲೀಸರು 3 ಗನ್ಗಳನ್ನು ಕೂಡ ವಶಪಡಿಸಿಕೊಂಡಿರ್ತಾರೆ. ಸುಮಾರು 26 ಜೀವಂತ ಗುಂಡುಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಆಗಿರೋದ್ರಿಂದ ಸಾಕಷ್ಟು ಕಂಟ್ರಿ ಪಿಸ್ತೂಲ್ಗಳು ಓಡಾಡ್ತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು 2 ಆರೋಪಿಗಳಿಂದ 4 ಗನ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಈಗ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸ್ವತಃ ಏನು ಚಿನ್ನ ಕಳೆದುಕೊಂಡಂತ ಒಂದು ಕಂಚಗಾರ್ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಫಸ್ಟಿಗೆ ಈಗ ಸಿಗುತ್ತೆ ಅಂತ ಅನ್ಸುತ್ತಾ? ಈಗ ಸಿಕ್ಕಿದೆ, ಏನ್ ಅನ್ಸುತ್ತೆ? ಸರ್, ಸಿಗುತ್ತೆ ಅನ್ನೋಂಥ ಭರವಸೆ ಹೋಗಿತ್ತು ಸರ್. ಯಾಕಂದ್ರೆ ಫಾಸ್ಟ್ ಗಡಿಯಲ್ಲಿ ಹೋಗಿದ್ದಾರೆ, ಭಾಳ ನಮಗೆ ದುಃಖ ಆಗಿತ್ತು ಸರ್. ಈ ಪೊಲೀಸ್ ಇಲಾಖೆ ಸತತ ಪ್ರಯತ್ನ ಪಟ್ಟು 20 ದಿವಸ ಗಟ್ಟಲೆ ಪ್ರಯತ್ನ ಪಟ್ಟು ಹಿಡಿದಾರೆ ಸರ್. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನೀವು ಒಂದು ಬಂಗಾರ ಅಂಗಡಿ ಹಿಂಗೆ ದರೋಡೆ ಮಾಡ್ಕೊಂಡು ಹೋದಾಗ ಕಣ್ಣೀರ್ ಹಾಕಿದ್ರಿ. ಕಣ್ಣೀರ್ ಹಾಕಿದಾರೆ ಸರ್. ಸಿಗುದು ಭರವಸೆ ಎಲ್ಲರೂ ಕೇಳೋಣ, ಎಲ್ಲರ ಬಾಯಲ್ಲಿ ಇಲ್ಲ ಅಂತ ಹೇಳಗತ್ತಿದ್ರಿ. ಆದ್ರೆ ನಮಗೂ ಭರವಸೆ ಹೊರಟೋಗಿತ್ರಿ ಸರ್. ಏನ್ ಮಾಡ್ಬೇಕಿನ್ನ ಹಾಂಗೆ ಇದೇ ಸಾಲ ಮಾಡಿ ಎಲ್ಲ ಅಂಗಡಿ ಇಟ್ಟಿದ್ದೇವು. ಸಾಲ ಹೆಂಗ್ ಮುಟ್ಟಿಸ್ಬೇಕ ಚಿಂತೆ ಭಾಳ ಆಗಿತ್ರಿ ಸರ್ ನಮಗ. ಆದ್ರ ಪೊಲೀಸರ ಮ್ಯಾಗೂ ಮೊದಲು ನಂಬಿಕೆ ಇದ್ದಿತ್ತಲ್ರಿ. ಮೊನ್ನೆ 4 ದಿನದ ಹೆಚ್ಚಿಗೆ ಫೋನ್ ಮಾಡಿ ಸಿಕ್ಕಾದನ್ನ ಸುಳಿ ಕೊಟ್ರಿ ಸರ್ ನಮ್ಗ. ಅವಾಗ ಪೊಲೀಸರ ಮೇಲೆ ತುಂಬಾ ಹೆಮ್ಮೆ ಐತ್ರಿ ಸರ್. ಕಷ್ಟಪಟ್ಟು ಹುಡುಕಿದ್ರು ಸರ್ ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಹೃದಯ ಧನ್ಯವಾದ ಹೇಳಕ್ ಇಷ್ಟಪಡ್ತೀರಿ ಸರ್ ನಾವು. ಅವಾಗ ಕಳ್ಕೊಂಡಷ್ಟು ದುಃಖ ಈಗ ಹುಡುಕರು ಸಿಕ್ಕದ್ಮ್ಯಾಗ 2ರಷ್ಟು ದುಃಖ ಸಂತೋಷ ನಮ್ಗೆ ಆಗತ್ತಾರ ಸರ್. ಈಗ
ಸಾಲ ಸೂಲ ಮಾಡಿ ಅಂಗಡಿ ಹಾಕಿದ್ರು. ಅಂಗಡಿ ಹಾಕಿದಾರೆ ಸರ್. ಅದು ಹ್ಯಾಂಗ್ ಮುಟ್ಟಿಸ್ಬೇಕು ಎಲ್ಲ ಸಾಲ ಹ್ಯಾಂಗ್ ಮುಟ್ಟಿಸ್ಬೇಕು ಧೈರ್ಯನೇ ಹೋಗಿತ್ರಿ ಸರ್. ಆದ್ರೆ ಎಲ್ಲಾನು ರಿಕವರಿ ಮಾಡಿ ನಮ್ ಕೈ ಕೊಟ್ಟಾರ ಸರ್. ಆದ್ರ ಅವ್ರ ಬಗ್ಗೆ ಹೇಳ್ಕೊಕ್ ಹೆಮ್ಮೆ ಅಲ್ಲತ್ತಾರ ಸರ್. ಈಗ ಏನು ಅವತ್ತು ಪೊಲೀಸರು ಹೇಳೋ ಪ್ರಕಾರ ಅವತ್ತು ಕಳ್ಳರ ಒಂದು ಟಾರ್ಗೆಟ್ ಈ ಹಲಸಂಗಿ ಗ್ರಾಮದ ಚಿನ್ನದ ಅಂಗಡಿ ಆಗಿರ್ಲಿಲ್ಲ, ಬೇರೆನೇ ಆಗಿತ್ತು. ಸೋಲಾಪುರದ ಒಂದು ಗಡಿ ಭಾಗದಲ್ಲಿ ಒಂದು ದರೋಡೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ರು. ಅದು ಮಿಸ್ ಆಗಿರೋದ್ರಿಂದ ಏನು ಸೋಲಾಪುರ ಭಾಗದ ಚಿನ್ನದ ಅಂಗಡಿಗಳು ಸಾಕಷ್ಟು ರಶ್ ಆಗಿರೋದ್ರಿಂದ ಮಿಸ್ ಆಗಿ ಒಂದು ದಾರಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಹಲಸಂಗಿ ಗ್ರಾಮದ ಚಿನ್ನದ ಅಂಗಡಿ ದರೋಡೆ ಮಾಡ್ಕೊಂಡು ಹೋಗಿದ್ರು. ಈಗ ಪೊಲೀಸರು ಇಬ್ಬರು ಖದೀಮರನ್ನು ಬಂಧಿಸಿ ಜೈಲಿಗೆ ಇಟ್ಟಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಏನು ಜನವರಿ 26ರಂದು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಒಂದು ಗನ್ ತೋರಿಸಿ ಕಂಚಗಾರ್ ಅಂತಕ್ಕಂಥ ಒಂದು ಕಂಚಗಾರ್ ಅವರ ಬಂಗಾರ ಅಂಗಡಿ ದರೋಡೆ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು 2 ವಿಶೇಷ ತಂಡ ಮಾಡಿ ಪ್ರಕರಣವನ್ನು ಬೇಯಿಸಿದ್ದಾರೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಏನು ಜನವರಿ 26ರಂದು ಏನು ಚಡ್ಚನ್ನ ತಾಲೂಕಿನ ಒಂದು ಹಲಸಂಗಿ ಗ್ರಾಮದಲ್ಲಿ ನಡೆದಿತ್ತು. ಏನು 200 ಗ್ರಾಂ ಬಂಗಾರದ ಆಭರಣಗಳು, 1 kg ಬೆಳ್ಳಿ ಆಭರಣಗಳು ಸೇರಿದಂತೆ ಒಟ್ಟು 22 ಲಕ್ಷ ಮೌಲ್ಯದ ಎಲ್ಲ ಚಿನ್ನಾಭರಣಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಕೃತ್ಯಕ್ಕೆ ಬಳಸಿದಂತಹ ಒಂದು 2 ವೀಲರ್ ಸೇರಿದಂತೆ ಹೆಲ್ಮೆಟ್, ಮಾಸ್ಕ್ ಎಲ್ಲವೂ ಕೂಡ ವಶಪಡಿಸಿಕೊಂಡಿರುವಂಥದ್ದು. ಏನು ಚಿನ್ನ ದರೋಡೆ ಮಾಡೋ ಸಂದರ್ಭದಲ್ಲಿ ಏನು ಗನ್ ತೋರಿಸಿ ಒಂದು ಕಳ್ಳತನ ಮಾಡಿರ್ತಾರೆ, ದರೋಡೆ ಮಾಡಿರ್ತಾರೆ, ಆ ಎಲ್ಲವನ್ನು ಕೂಡ ಈಗ ಪೊಲೀಸರು 3 ಗನ್ಗಳನ್ನು ಕೂಡ ವಶಪಡಿಸಿಕೊಂಡಿರ್ತಾರೆ. ಸುಮಾರು 26 ಜೀವಂತ ಗುಂಡುಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಆಗಿರೋದ್ರಿಂದ ಸಾಕಷ್ಟು ಕಂಟ್ರಿ ಪಿಸ್ತೂಲ್ಗಳು ಓಡಾಡ್ತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು 2 ಆರೋಪಿಗಳಿಂದ 4 ಗನ್ಗಳನ್ನ ವಶಪಡಿಸಿಕೊಂಡಿರ್ತಾರೆ. ಈಗ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸ್ವತಃ ಏನು ಚಿನ್ನ ಕಳೆದುಕೊಂಡಂತ ಒಂದು ಕಂಚಗಾರ್ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಫಸ್ಟಿಗೆ ಈಗ ಸಿಗುತ್ತೆ ಅಂತ ಅನ್ಸುತ್ತಾ? ಈಗ ಸಿಕ್ಕಿದೆ, ಏನ್ ಅನ್ಸುತ್ತೆ ಸರ್? ಸಿಗುತ್ತ ಅನ್ನೋಂಥ ಭರವಸೆ ಹೋಗಿತ್ತು ಸರ್. ಯಾಕಂದ್ರೆ ಮಾಸ್ಟ್ ಗಡಿಯಲ್ಲಿ ಹೋಗಿದಾರೆ, ಭಾಳ ನಮಗೆ ದುಃಖ ಆಗಿತ್ತು ಸರ್. ಈ ಪೊಲೀಸ್ ಇಲಾಖೆ ಸತತ ಪ್ರಯತ್ನ ಪಟ್ಟು 20 ದಿವಸ ಗಟ್ಟಲೆ ಪ್ರಯತ್ನ ಪಟ್ಟು ಹಿಡಿದಾರೆ ಸರ್. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನೀವು ಒಂದು ಬಂಗಾರ ಅಂಗಡಿ ಹಿಂಗೆ ದರೋಡೆ ಮಾಡ್ಕೊಂಡು ಹೋದಾಗ ಕಣ್ಣೀರ್ ಹಾಕಿದ್ರಿ. ಕಣ್ಣೀರ್ ಹಾಕಿದಾರೆ ಸರ್. ಸಿಗುದು ಭರವಸೆ ಎಲ್ಲಾರು ಕೇಳೋಣ, ಎಲ್ಲರ ಬಾಯಲ್ಲಿ ಇಲ್ಲ ಅಂತ ಹೇಳಗತ್ತಿದ್ರಿ. ಆದ್ರ ನಮಗೂ ಭರವಸೆ ಹೊರಟೋಗಿತ್ರಿ ಸರ್. ಏನ್ ಮಾಡ್ಬೇಕಿನ್ನ ಹಾಂಗೆ ಇದೇ ಸಾಲ ಮಾಡಿ ಎಲ್ಲ ಅಂಗಡಿ ಇಟ್ಟಿದ್ದೆವು. ಸಾಲ ಹೆಂಗ್ ಮುಟ್ಟಿಸ್ಬೇಕ ಚಿಂತೆ ಭಾಳ ಆಗಿತ್ರಿ ಸರ್ ನಮಗ. ಆದ್ರ ಪೊಲೀಸರ ಮ್ಯಾಗ ಮೊದಲ್ ನಂಬಿಕೆ ಇದ್ದಿತ್ತಿಲ್ರಿ. ಮೊನ್ನೆ 4 ದಿನದ ಹೆಚ್ಚಿಗೆ ಫೋನ್ ಮಾಡಿ ಸಿಕ್ಕಾದನ್ನ ಸುಳಿ ಕೊಟ್ರಿ ಸರ್ ನಮ್ಗ. ಅವಾಗ ಪೊಲೀಸರ ಮೇಲೆ ತುಂಬಾ ಹೆಮ್ಮೆ ಐತ್ರಿ ಸರ್. ಕಷ್ಟಪಟ್ಟು ಹುಡುಕಿದ್ರು ಸರ್ ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬುವುದೇ ಧನ್ಯವಾದ ಹೇಳಕ್ ಇಷ್ಟಪಡ್ತೀರಿ ಸರ್ ನಾವು. ಅವಾಗ ಕಳ್ಕೊಂಡಷ್ಟು ದುಃಖ ಈಗ ಹುಡುಕ ಸಿಕ್ಕದ್ಮ್ಯಾಗ 2ರಷ್ಟು ದುಃಖ ಸಂತೋಷ ನಮ್ಗೆ ಆಗತ್ತಾರ ಸರ್. ಈಗ ಸಾಲ ಸೂಲ ಮಾಡಿ ಅಂಗಡಿ ಹಾಕಿದ್ರು. ಅಂಗಡಿ ಹಾಕಿದಾರೆ ಸರ್. ಅದು ಹ್ಯಾಂಗ್ ಮುಟ್ಟಿಸ್ಬೇಕು ಎಲ್ಲ ಸಾಲ ಹ್ಯಾಂಗ್ ಮುಟ್ಟಿಸ್ಬೇಕು ಧೈರ್ಯನೇ ಹೋಗಿತ್ರಿ ಸರ್. ಆದ್ರೆ ಎಲ್ಲಾನು ರಿಕವರಿ ಮಾಡಿ ನಮ್ ಕೈ ಕೊಟ್ಟಾರ ಸರ್. ಆದ್ರ ಅವ್ರ ಬಗ್ಗೆ ಹೇಳ್ಕೊಕ್ ಹೆಮ್ಮೆ ಅಲ್ಲತ್ತಾರ ಸರ್. ಈಗ ಏನು ಅವತ್ತು ಪೊಲೀಸರು ಹೇಳೋ ಪ್ರಕಾರ ಅವತ್ತು ಕಳ್ಳರ ಒಂದು ಟಾರ್ಗೆಟ್ ಈ ಹಲಸಂಗಿ ಗ್ರಾಮದ ಚಿನ್ನದ ಅಂಗಡಿ ಆಗಿರ್ಲಿಲ್ಲ, ಬೇರೆನೇ ಆಗಿತ್ತು. ಸೋಲಾಪುರದ ಒಂದು ಗಡಿ ಭಾಗದಲ್ಲಿ ಒಂದು ದರೋಡೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ರು. ಅದು ಮಿಸ್ ಆಗಿರೋದ್ರಿಂದ ಏನು ಸೋಲಾಪುರ ಭಾಗದ ಚಿನ್ನದ ಅಂಗಡಿಗಳು ಸಾಕಷ್ಟು ರಶ್ ಆಗಿರೋದ್ರಿಂದ ಮಿಸ್ ಆಗಿ ಒಂದು ದಾರಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಹಲಸಂಗಿ ಗ್ರಾಮದ ಚಿನ್ನದ ಅಂಗಡಿ ದರೋಡೆ ಮಾಡ್ಕೊಂಡು ಹೋಗಿದ್ರು. ಈಗ ಪೊಲೀಸರು 2 ಖದೀಮರನ್ನು ಬಂಧಿಸಿ ಜೈಲಿಗೆ ಇಟ್ಟಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.